Good morning, everyone. My name is Saujanya, and I'm doing statistics now. Till now, you studied about function of statistics. Uh, in starting, you studied father of statistics, R.A. Fisher, and Indian father of statistics is P.C. Mahalanobis, and also you studied functions, uses, everything. Now we'll cover limitation of statistics. What are the limitations of statistics? The first one is it does not deal with individuals. What is this? Because we study statistics is aggregate of facts. It does not deal with a single term or single individual. For example, ಈಗ ನಾನು ಹೇಳಬೇಕಾದ್ರೆ ಸೀತಾ ಈಸ್ ಅ ಟಾಲರ್ ಗರ್ಲ್, ಇದು ಒಬ್ಬಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇದನ್ನು ನಾನು ಸ್ಟ್ಯಾಟಿಸ್ಟಿಕ್ ಸ್ಟೇಟ್ಮೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದು ಟಾಲರ್ ಗರ್ಲ್ ಅಂತ ಹೇಳೋದು ಡೆಫಿನೆಟ್ ಫಾರ್ಮಲ್ಲಿಲ್ಲ. ಅದೇ ನಾನೀಗ ಸೀತಾ ಈಸ್ 170 ಸೀತಾಸ್ ಹೈಟ್ ಈಸ್ 175 ಸೆಂಟಿಮೀಟರ್ಸ್ ಅಥವಾ ಹಾಗೇನಾದರೂ ಹೇಳ್ತಿದ್ರೆ ಅಫ್ಕೋರ್ಸ್ ಇದು ಡೆಫಿನೆಟ್ ಫಾರ್ಮಲ್ಲಿ ಬರ್ತಿತ್ತು, ಬಟ್ ಸ್ಟ್ಯಾಟಿಸ್ಟಿಕಲ್ ಸ್ಟೇಟ್ಮೆಂಟ್ ಆಗ್ತಿರಲಿಲ್ಲ. ಯಾಕೆ? ಬಿಕಾಸ್ ಸ್ಟ್ಯಾಟಿಸ್ಟಿಕ್ ಈಸ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಇದಕ್ಕೆ ಒಂದೇ ಇಂಡಿವಿಜುವಲ್ನ ಫ್ಯಾಕ್ಟ್ಸ್ ಸಾಕಾಗೋದಿಲ್ಲ. ಕಂಪೇರ್ ಮಾಡಲಿಕ್ಕೆ ಒನ್ ಮೋರ್ ಅಥವಾ ಮೋರ್ ದೆನ್ ಒನ್ ಸ್ಟೇಟ್ಮೆಂಟ್ಸ್ ಅಥವಾ ಅಬ್ಸರ್ವೇಷನ್ಸ್ ಅಥವಾ ಇಂಡಿವಿಜುವಲ್ಸ್ ಬೇಕು. ಸೆಕೆಂಡ್ ಒನ್ ಈಸ್ ಇಟ್ ಡಸ್ ನಾಟ್ ಡೀಲ್ ವಿತ್ ಕ್ವಾಲಿಟೇಟಿವ್ ಡಾಟಾ. ವಾಟ್ ಈಸ್ ಕ್ವಾಲಿಟೇಟಿವ್ ಡಾಟಾ? ಕ್ವಾಂಟಿಟಿ, ಕ್ವಾಲಿಟಿ ಸೇಮ್ ಥಿಂಗ್. ಕ್ವಾಂಟಿಟಿ ಅಂದರೆ ನ್ಯೂಮೆರಿಕಲ್ ನಮಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತದೆ, ಆದರೆ ಕ್ವಾಲಿಟಿಯನ್ನು ನಮಗೆ ನ್ಯೂಮೆರಿಕಲ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಸ್ಕಿನ್ ಕಲರ್, IQ ಲೆವೆಲ್ ಅದೆಲ್ಲ ನ್ಯೂಮೆರಿಕಲ್ ನಮಗೆ ಎಂಥದ್ದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ದನ್ನು ಕ್ವಾಲಿಟೇಟಿವ್ ಡಾಟಾ ಅಂತ ಹೇಳ್ತಾರೆ. ಆದರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಎನಿ ಮೆಥಡ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಡಸ್ ನಾಟ್ ಡೀಲ್ ವಿತ್ ಕ್ವಾಲಿಟೇಟಿವ್ ಡಾಟಾ. ಸ್ಕಿನ್ ಕಲರ್ನೆಲ್ಲ ಇಟ್ಕೊಂಡು ನಮಗೆ ಏನೂ ರಿಸಲ್ಟ್ಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಥರ್ಡ್ ಒನ್ ಈಸ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಆರ್ ಟ್ರೂ ಓನ್ಲಿ ಆನ್ ಆ್ಯನ್ ಅವರೇಜಸ್. ವಾಟ್ ಈಸ್ ದಟ್ ಓನ್ಲಿ ಆನ್ ಆ್ಯನ್ ಅವರೇಜಸ್? ಈಗ ಫಾರ್ ಎಕ್ಸಾಂಪಲ್ ನಾನೀಗ ಏನು ಮಾಡ್ತೇನೆ, ಸ್ಟ್ಯಾಟಿಸ್ಟಿಕ್ ಮೆಥಡ್ ಯೂಸ್ ಮಾಡಿಕೊಂಡು ಏನೋ ಒಂದು ರಿಸಲ್ಟ್ ಡ್ರಾ ಮಾಡ್ತೇನೆ. ನನಗೆ ಏನೋ ಒಂದು ರಿಸಲ್ಟ್ ಸಿಗ್ತದೆ. ಆ ರಿಸಲ್ಟ್ ಫಾರ್ ಎಕ್ಸಾಂಪಲ್ ಎವರೇಜ್ ಅಂತ ಹೇಳೋದು ಒಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್. ನಾನೀಗ ಫಸ್ಟ್ PUC ಕಾಮರ್ಸ್ ಸ್ಟೂಡೆಂಟ್, SVS ಕಾಲೇಜಿನ ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದು ಎವರೇಜ್ ಹೈಟ್ ತೆಗಿಲಿಕ್ಕೆ ಹೋಗ್ತೇನೆ. ಆ ಎವರೇಜ್ ಹೈಟ್ ಎಲ್ಲ ಇಂಡಿವಿಜುವಲ್ ಹೈಟಿಗೆ ಈಕ್ವಲ್ ಆಗಿರಬೇಕು ಅಂತೇನಿಲ್ಲಲ್ಲ. ಸೊ ಯಾವುದೇ ಸ್ಟ್ಯಾಟಿಸ್ಟಿಕಲ್ ಡಾಟಾ ಅಥವಾ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಎಲ್ಲ ಸಹ ಟ್ರೂ ಓನ್ಲಿ ಆನ್ ಆ್ಯನ್ ಅವರೇಜಸ್ ಆಗಿರ್ತದೆ. ನೆಕ್ಸ್ಟ್, ಓನ್ಲಿ ಎಕ್ಸ್ಪರ್ಟ್ಸ್ ಕ್ಯಾನ್ ಮೇಕ್ ದ ಬೆಸ್ಟ್ ಪಾಸಿಬಲ್ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಅಂದರೆ ಏನು? ಸಿಂಪಲ್ ವೇಯಲ್ಲಿ ಹೇಳಬೇಕಂತ ಹೇಳಿದರೆ ಕಾಮನ್ ಪೀಪಲಿಗೆ ಯಾವುದು ಸ್ಟ್ಯಾಟಿಸ್ಟಿಕ್ಸ್ ಅಲ್ವೇ ಅಲ್ಲ. ಬಿಕಾಸ್ ಈಗ ಅದು ಯಾವ ಸಬ್ಜೆಕ್ಟ್ ಆದರೂ ಅಷ್ಟೇ, ಆದರೆ ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ಕಷ್ಟನೇ. ಕಾಮನ್ ಪೀಪಲಿಗೆ ಅದು ಅಷ್ಟು ಬೇಗಕ್ಕೆ ಅರ್ಥ ಆಗುವಂಥ ಸಬ್ಜೆಕ್ಟ್ಸ್ ಅಲ್ಲ. And for statistics analysis, uniformity and homogeneity of data is essential. What is this homogeneity? ಈಗ ಫಾರ್ ಎಕ್ಸಾಂಪಲ್ ನಾನು ಹೈಟ್ ಆಫ್ ಅ ಪರ್ಸನ್ ನೋಡಿಕೊಂಡು ಹೈಟ್ ಆಫ್ ಅ ಆ್ಯಂಟ್ ನೋಡಿದರೆ, ಆ್ಯಂಟ್ ಅಂದರೆ ಇರುವೆದು ನೋಡಿದರೆ ಏನಾದ್ರು ಅರ್ಥ ಉಂಟಾ? ಅಲ್ಲಿ ಯಾವುದೇ ಹೊಮೋಜಿನಿಟಿ ಇರುವುದಿಲ್ಲ. ಸೊ ಹೊಮೋಜಿನಿಟಿ ಇರಬೇಕು. ನಾನೊಂದು ಪರ್ಸನಿಗೆ ಹೈಟ್ ನೋಡ್ತಿದ್ದೇನೆ ಅಂತ ಹೇಳಿದರೆ ಇನ್ನೊಂದು ಪರ್ಸನಿದ್ದೇ ಹೈಟ್ ಒಟ್ಟಿಗೆ ಕಂಪೇರ್ ಮಾಡ್ಬೋದು, ಇಂಡಿವಿಜುವಲ್ ಚೇಂಜ್ ಆಗಲಿಲ್ಲ. ಅದೇ ನಾನೊಂದು ಹೈಟ್ ಆಫ್ ಪರ್ಸನ್, ಹೈಟ್ ಆಫ್ ಟ್ರೀ ಎಲ್ಲ ನೋಡಿದರೆ, ವೆಯ್ಟ್ ಆಫ್ ಪರ್ಸನ್, ವೆಯ್ಟ್ ಆಫ್ ಎಲಿಫೆಂಟ್ ಎಲ್ಲ ನೋಡಿದರೆ ಅದೆಲ್ಲ ಅಲ್ಲಿ ಹೊಮೋಜಿನಿಟಿ ಇರುವುದಿಲ್ಲ. ಸೊ ಯಾವತ್ತೂ ನಮ್ಮ ಸ್ಟ್ಯಾಟಿಸ್ಟಿಕಲ್ ಡಾಟಾದಲ್ಲಿ ಹೊಮೋಜಿನಿಟಿ ಈಸ್ ನೆಸೆಸರಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಈಸಿಲಿ ಮಿಸ್ಯೂಸ್ಡ್. ಈಗ ಫಾರ್ ಎಕ್ಸಾಂಪಲ್ ಇದು ಯಾರು ಮಾಡ್ತಾರೆ ಅಂತ ಹೇಳಿದರೆ, ಯಾರಿಗೆ ಬೆನಿಫಿಟಿಗೋಸ್ಕರ ತಮ್ಮ ಡಾಟಾವನ್ನು ಆಲ್ಟರ್ ಮಾಡ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ನನಗೀಗ ನನ್ನ ಇದೊಂದು ಸಿಂಪಲ್ ಎಕ್ಸಾಂಪಲ್ ನಿಮಗೆ. ನನಗೆ ನನ್ನ ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಹೈ ಉಂಟು ಅಂತ ತೋರಿಸ್ಬೇಕು ಅಂತಿದ್ದರೆ ನಾನು ಅಲ್ಲಿ ಮಾರ್ಕ್ಸ್ ಚೇಂಜ್ ಮಾಡಿದ್ರೆ ಆಗ್ತದೆ. ಈಗ ನನ್ನ ಕಾಲೇಜ್ನವರಿಗೆ ಅಥವಾ ಸ್ಟೂಡೆಂಟ್ಸಿಗೆ ಗೊತ್ತೇ ವಿನಃ ಹೊರಗಿನವರಿಗೆ ಗೊತ್ತಿರೋದಿಲ್ಲ ಅಲ್ಲ. ನನ್ನ ಫಾರ್ ಎಕ್ಸಾಂಪಲ್ ನನ್ನ ರಿಲೇಟಿವ್ಸ್ ಹತ್ರ ನನ್ನ ಸ್ಟೂಡೆಂಟ್ಸ್ ಒಳ್ಳೆ ಕಲಿತಾರೆ ಅಂತ ಹೇಳಬೇಕು ಅಂತಿದ್ದೆ, ಜಸ್ಟ್ ನಂಬರ್ ಚೇಂಜ್ ಮಾಡಿದರೆ ಆಯಿತು, ನನಗೆ ಫಿಗರ್ಸನ್ನು ಆಲ್ಟರ್ ಮಾಡಿದರೆ ಆಯಿತು. ಈಗ ನಾನು ಸ್ಟೂಡೆಂಟ್ಸ್ ವಿಷಯದಲ್ಲಿ ಹೇಳುವುದಲ್ಲ, ಬಟ್ ಈಗ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ನೀವು ತಗೊಂಡ್ರೆ, ಈಗ ಕಾಸ್ಟ್ ಆಫ್ ಲಿವಿಂಗ್ ಆಫ್ ಪೀಪಲ್ ಆಫ್ ಕರ್ನಾಟಕ ನನಗೆ ತುಂಬ ಕಮ್ಮಿ ತೋರಿಸ್ಬೇಕು, ಕಾಸ್ಟ್ ತುಂಬ ಕಮ್ಮಿ ಅಂತ ತೋರಿಸ್ಬೇಕು ಅಂತೇಳಿ ಜಸ್ಟ್ ನಂಬರ್ ಆಲ್ಟರ್ ಮಾಡಿದರೆ ಆಯ್ತಲ್ಲ. ನನಗೆ ತುಂಬ ಈಸಿ, ಮಿಸ್ಯೂಸ್ ಬೇಗ ಆಗ್ತಾರೆ. ಇಂಥ ಮಿಸ್ಯೂಸಸ್ ಇರುವ ಕಾರಣ ಸ್ಟ್ಯಾಟಿಸ್ಟಿಕ್ ಮೇಲೆ ಡಿಸ್ಟ್ರಸ್ಟ್ ಉಂಟು. ಅಂದರೆ ಟ್ರಸ್ಟ್ ಮಾಡೋದಿಲ್ಲ ಯಾರು ಸಹ ಅಂತ. ಬಿಕಾಸ್ ಈಸಿಲಿ ಮಿಸ್ಯೂಸ್ ಮಾಡಿದ್ದನ್ನು ಇವರಿಗೆ ಗೊತ್ತಿರೋದಿಲ್ಲ ಇವರು ಮಿಸ್ಯೂಸ್ ಮಾಡಿದ್ದಾರೆ ಅಂತ. ಅದನ್ನು ನೋಡುವಾಗ ಫಾರ್ ಎಕ್ಸಾಂಪಲ್ ಈಗ ಕಾಸ್ಟ್ ಆಫ್ ಲಿವಿಂಗ್ ಆಫ್ ಕರ್ನಾಟಕ ಆ್ಯಕ್ಚುಲಿ ಹೈ ಇರ್ತದೆ, ಬಟ್ ಇಲ್ಲಿ ತೋರಿಸ್ತಿರೋದು ಎಂಥದ್ದು ಲೋ ಅಂತ ತೋರಿಸ್ತುಂಟು.
ಮಾಡಿದ ಮಿಸ್ಯೂಸ್ ಇಲ್ಲಿ ಯಾವುದೋ ಒಬ್ಬ ಪರ್ಸನ್ ಅವನ ಬೆನಿಫಿಟಿಗೋಸ್ಕರ, ಬಟ್ ನೋಡುವವರಿಗೆ ಅದು ಗೊತ್ತಿರೋದಿಲ್ಲ. ಸೊ ಸ್ಟ್ಯಾಟಿಸ್ಟಿಕ್ಕನ್ನು ನಂಬುವುದೇ ಇಲ್ಲ, ನಂಬಿಕೆ ಅರ್ಹ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೆ ಒಂದು ಒಳ್ಳೆ ಸೆಂಟೆನ್ಸ್ ಉಂಟು, ಎಂತ ಅಂತ ಹೇಳಿದರೆ 3 ಡಿಗ್ರಿ ಆಫ್ ಲೈಸ್ ಇರ್ತದಂತೆ. ಒಂದು ಲೈಸ್, ಇನ್ನೊಂದು ಡ್ಯಾಮ್ ಲೈಸ್, ಮತ್ತೊಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ. ಅಷ್ಟು ಡಿಸ್ಟ್ರೆಸ್ಟ್ ಉಂಟು ಸ್ಟ್ಯಾಟಿಸ್ಟಿಕ್ ಮೇಲೆ. ಬಿಕಾಸ್ ಆಫ್ ಹೂಮ್ ದ ಪರ್ಸನ್ ಹೂ ಯೂಸಸ್ ಟರ್ನ್ಸ್ ಡಾಟಾ ಬಿಕಾಸ್ ಫಾರ್ ದರ್ ಓನ್ ಬೆನಿಫಿಟ್ಸ್. ಇಲ್ಲಿ ನನಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ದೀಸ್ ಆರ್ ದ ಲಿಮಿಟೇಷನ್ಸ್. ಈವನ್ ಫಂಕ್ಷನ್ಸ್ ಆಗಲಿ, ಲಿಮಿಟೇಷನ್ಸ್ ಆಗಲಿ, ಇನ್ ದ ಕೇಸ್ ಇಫ್ ದೇ ಆಸ್ಕ್ ಫಾರ್ ಟು ಮೆನ್ಷನ್, ಲೈಕ್ the question will be like mention functions of statistics or mention limitations of statistics, then only you have to write side headings. Side headings ಮಾತ್ರ ಬರೀರಿ, ಎಕ್ಸ್ಪ್ಲನೇಷನ್ ಬೇಡ. ಮೆನ್ಷನ್ ಅಂತ ಹೇಳುವ ವರ್ಡ್ ಬಂದರೆ ಕ್ವಶನಲ್ಲಿ ಖಾಲಿ ಸೈಡ್ ಹೆಡ್ಡಿಂಗ್ ಸಾಕು. ಬ್ರೀಫ್ಲಿ ಎಕ್ಸ್ಪ್ಲೇನ್ ಹಾಗೆ ಅಂತದ್ದು ಬಂದರೆ ನೀವು ಸೈಡ್ ಹೆಡ್ಡಿಂಗ್ ಚಂದ ಬರೆದು ಅದರೊಳಗೆ ಏನಾದರೂ ನಿಮಗೆ ಗೊತ್ತಿರುವಂಥದ್ದು ಡೀಟೇಲ್ಸನ್ನು ಕೊಡ್ತಾ ಹೋಗ್ಬೋದು. ಮೆನ್ಷನ್ ಅಂತ ಜಾಸ್ತಿ ಬರೋದು, ಈಗ ಫಂಕ್ಷನ್ಸ್ ಆಗಲಿ, ಲಿಮಿಟೇಷನ್ಸ್ ಆಗಲಿ, ಮೆನ್ಷನ್ಸ್ ಅಂತ ಬರ್ತದೆ. ಆ ಟೈಮಲ್ಲಿ ನೀವು ಖಾಲಿ ಸೈಡ್ ಹೆಡ್ಡಿಂಗ್ ಬರೆದ್ರೆ ಸಾಕು. ನೆಕ್ಸ್ಟ್ ಈಸ್ ಸ್ಕೋಪ್ ಆ್ಯಂಡ್ ಅಪ್ಲಿಕೇಶನ್ಸ್. ಸ್ಟ್ಯಾಟಿಸ್ಟಿಕ್ಸ್ ಆಫ್ಕೋರ್ಸ್ ಎಲ್ಲ ಫೀಲ್ಡಲ್ಲೂ ಉಂಟು. ನೀವು ಯೂಸಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ನೋಡುವಾಗ ನೋಡಿರ್ಬೋದು, ಎಂಥದ್ದು ಎಕನಾಮೆಟ್ರಿಕ್ಸ್, ಬಯೋಮೆಟ್ರಿ, ಬಯೋಸ್ಟ್ಯಾಟಿಸ್ಟಿಕ್ಸ್ ಹಾಗೆಲ್ಲ ಬಂದಿದೆ ನಿಮಗೆ ಕಾನ್ಸೆಪ್ಟ್ಸ್. ಸೊ ತುಂಬ ಈಗ ಇಲ್ಲಿ ಕೊಟ್ಟಿರೋದು ಟೆಕ್ಸ್ಟ್ ಬುಕ್ಕಲ್ಲಿ ಹೈಲೈಟ್ ಮಾಡ್ತಿರೋದು 4 ಫೀಲ್ಡ್ಸಲ್ಲಿ. ದಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಸ್ಟೇಟ್ ಅಂದರೆ ಎಂತ ಅಂತ ಹೇಳಿದರೆ, ಸ್ಟಾರ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಇಂಟ್ರೊಡ್ಯೂಸ್ ಆದ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ. ಸೊ ಅಲ್ಲಿಂದ ಡೆವಲಪ್ ಆಗಿ ಬೇರೆ ಬೇರೆ ಫೀಲ್ಡ್ಸಿಗೆ ಹೋಗಿದೆ ಅಂತ ಹೇಳ್ಬೋದು. ಸೊ ದ ಫಸ್ಟ್ ಒನ್ ಈ ಸ್ಟೇಟ್ ಅಂತ ಹೇಳಿದರೆ, ನಮ್ಮ ಈಗ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡಿದರೆ ನಾವು ಕೆಲವು ಡಿಪಾರ್ಟ್ಮೆಂಟ್ಸ್ ಲೈಕ್ CSO ಅಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, NSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, ಇದೆಲ್ಲ ಉಂಟು. ಇದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟದ್ದು. ರಿಜಿಸ್ಟ್ರೇಷನ್ ಇನ್ಸ್ಟಿಟ್ಯೂಷನ್ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ಗೆ ರಿಲೇಟ್ ಆಗ್ತದೆ. ಇದೆಲ್ಲ ನಮಗೆ ಎಂಥದ್ದು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ ಬೇಕಾಗ್ತದೆ. ದ ಸೆಕೆಂಡ್ ಒನ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಬಿಸ್ನೆಸ್ ಅಂತ ಹೇಳಿದರೆ ನಿಮ್ಮ ಅಕೌಂಟ್ ಅಥವಾ ಬಿಸ್ನೆಸ್ಸಲ್ಲಿ ನಿಮಗೆ ಕೆಲವು ಡಿಸಿಷನ್ ಮೇಕಿಂಗ್ ಇರ್ತದೆ. ಆ ಡಿಸಿಷನ್ಗೋಸ್ಕರ ಎಲ್ಲ ಸ್ಟ್ಯಾಟಿಸ್ಟಿಕ್ಸನ್ನು ವೈಡ್ ರೇಂಜಲ್ಲಿ ಯೂಸ್ ಮಾಡ್ತಾರೆ. ಥರ್ಡ್ ಒನ್ ಈಸ್ ಎಕನಾಮಿಕ್ಸಲ್ಲಿ ತುಂಬಾ ಯೂಸ್ ಉಂಟು ಸ್ಟ್ಯಾಟಿಸ್ಟಿಕ್ಸ್. ಒಂದು ಕಾನ್ಸೆಪ್ಟೇ ಉಂಟು, ಒಂದು ಫೀಲ್ಡೇ ಉಂಟು ಅದರಲ್ಲಿ, ಎಕನಾಮೆಟ್ರಿಕ್ಸ್ ಅಂತೇಳಿ. ಅದರಲ್ಲಿ ನಾವೀಗ ಫಾರ್ ಎಕ್ಸಾಂಪಲ್ ಎಕನಾಮೆಟ್ರಿಕ್ಸ್ ಅಂಡರ್ ಇಂಡೆಕ್ಸ್ ನಂಬರ್ ಅಂತೆಲ್ಲ ಬರ್ತದೆ. ಅದರಲ್ಲಿ ನಿಮಗೆ ಸೆಕೆಂಡ್ ಇಯರ್ ಟಾಪಿಕ್ಸಲ್ಲಿ ಬರ್ತದೆ. ಅದೆಲ್ಲ ಅದಕ್ಕೆ ಬೇಕಾಗುತ್ತೆ, ಲೈಕ್ ಕಾಸ್ಟ್ ಆಫ್ ಲಿವಿಂಗ್ ನೋಡಲಿಕ್ಕೆ, ಅಥವಾ ಪ್ರೈಸ್ ಎಷ್ಟು ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಆ ಥರದ್ದೆಲ್ಲ ಕಂಪೇರ್ ಮಾಡಲಿಕ್ಕೆ. ಆ ಥರದ್ದೆಲ್ಲ ವೈಡ್ ರೇಂಜಲ್ಲಿ ಎಕನಾಮಿಕ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗ್ತದೆ. ಲಾಸ್ಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಸೈನ್ಸ್. The science ಅಂತ ತಗೊಂಡ್ರೆ it includes so many topics, so many fields. For example, physics, astronomy, biology, biotech, everything. It includes even engineering. ಎಲ್ಲ ಕಡೆ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗ್ತದೆ. ಇನ್ ಸಿಂಪಲ್ ವೇ ಅಲ್ಲಿ ಈಗ ನಾನು ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದರೆ, ಇಂಜಿನಿಯರಿಂಗ್ ತಗೊಳ್ಳಿ. ಇಂಜಿನಿಯರಿಂಗ್ ಯಾಕೆ ಯೂಸ್ ಆಗ್ತದೆ ಸ್ಟ್ಯಾಟಿಸ್ಟಿಕ್ಸ್ ಅಂತ? ಈಗ ಒಂದು ಮೆಷಿನ್ ಅಂದರೆ ವಾಷಿಂಗ್ ಮೆಷಿನ್ ಅಷ್ಟು ಸಣ್ಣ ಸಣ್ಣ ಮೆಷಿನ್ ಅಲ್ಲ, ತುಂಬ ದೊಡ್ಡ ದೊಡ್ಡ ಮೆಷಿನ್ಸ್ ಯೂಸ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ದೊಡ್ಡ ಮೆಷಿನ್ಸ್ ಎಲ್ಲ ಇರ್ತದೆ. ಸೊ ಎಂತ ಆಗ್ತದೆ ಆ ಮೆಷಿನ್ಸ್ ಎಷ್ಟು ದಿನ ಬದುಕ್ಬೋದು, ಎಷ್ಟು ದಿನ ಇರ್ಬೋದು, ಅಥವಾ ಯಾವಾಗ ನಾವು ಅದನ್ನು ರೀಪ್ಲೇಸ್ ಮಾಡಬೇಕು, ಇಂಥದ್ದೆಲ್ಲ ಫೈಂಡ್ ಔಟ್ ಮಾಡಲಿಕ್ಕೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಮಾಡ್ತದೆ. ಸೊ ಈಗ ನಿಮ್ಮ ಇಂಜಿನಿಯರಿಂಗಲ್ಲಿ ಒಂದು ಸರ್ವೈವಲ್ ಅನಾಲಿಸಿಸ್ ಅಂತ, ಅದಕ್ಕೆ ಬೇರೆ ಟರ್ಮ್ ಉಂಟು ಇಂಜಿನಿಯರಿಂಗಲ್ಲಿ. ಸರ್ವೈವಲ್ ಅನಾಲಿಸಿಸ್ ಅಂತ ಹೇಳೋದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಪರ್ಸನ್ ಎಷ್ಟು ದಿನ ಬದುಕ್ಬೋದು ಅಂತೇಳಿ ನೋಡಲಿಕ್ಕೆ ಯೂಸ್ ಮಾಡೋದು. ಅದೇ ಥರ ನಿಮಗೆ ಮೆಷಿನಿಗೆ ನೋಡಲಿಕ್ಕೆ ಸೇಮ್ ಕಾನ್ಸೆಪ್ಟ್, ಬಟ್ ನೇಮ್ ಚೇಂಜ್ ಉಂಟು, ಅದೆಲ್ಲ ಯೂಸ್ ಆಗ್ತದೆ. ಸೊ ಇಂಜಿನಿಯರಿಂಗಲ್ಲಿ ಸಹ ಯೂಸ್ ಉಂಟು. ಸೊ ಸೈನ್ಸಲ್ಲಿ ಸಹ ವೈಡ್ ರೇಂಜಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗ್ತದೆ. ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಮಗೆ ಬೇಕು. ಯಾವುದದು? ಈಗ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಹೇಳಿದರೆ ಯೂನಿಟ್ಸ್ ಆರ್ ಇಂಡಿವಿಜುವಲ್ಸ್, ಎರಡು ಯೂನಿಟ್ಸ್ ಅಥವಾ ಇಂಡಿವಿಜುವಲ್ಸ್ ಅಂದರೆ ಎಂತ? ಯೂನಿಟ್ಸ್ ಆರ್ ಇಂಡಿವಿಜುವಲ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ನನಗೆ ನನ್ನ ಕ್ಲಾಸಿದ್ದು ಸ್ಟೂಡೆಂಟ್ಸಿದ್ದು ಅವರೇಜ್ ಹೈಟ್ ನೋಡಬೇಕು ಅಂತಿದ್ದೆ. ನಾನು ಎಂತ ಮಾಡ್ತೇನೆ? ಒಬ್ಬೊಬ್ಬನನ್ನೇ ಕರೆದು ನನ್ನ ಹೈಟ್ ಚೆಕ್ ಮಾಡಿ ಆದಮೇಲೆ ಅವರೇಜ್ ತೆಗಿತೇನೆ, ಕರೆಕ್ಟಾ? ಈಗ ಒಬ್ಬೊಬ್ಬ ಸ್ಟೂಡೆಂಟ್ ಇದ್ದಾನಲ್ಲ, ಪರ್ಟಿಕ್ಯುಲರ್ ಸ್ಟೂಡೆಂಟ್, ದ ಕ್ಯಾರೆಕ್ಟರಿಸ್ಟಿಕ್, ಯಾರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ, ಹೂಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸ್ಟಡೀಡ್, ಅವರನ್ನು ನಾವೆಂತ ಹೇಳ್ತೇವೆ? ಯೂನಿಟ್ಸ್ ಆರ್ ಇಂಡಿವಿಜುವಲ್ಸ್ ಅಂತ ಹೇಳ್ತೇವೆ. ಅಂದರೆ ಎಂಥದ್ದು? ಈಗ ನನ್ನ ಲೆಕ್ಕದಲ್ಲಿ ಈಗ ಯೂನಿಟ್ಸ್ ಯಾರಾದರೂ ಒಬ್ಬ ಸ್ಟೂಡೆಂಟ್, ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ವಿಲ್ ಬಿ ಮೈ ಯೂನಿಟ್ಸ್ ಆರ್ ಇಂಡಿವಿಜುವಲ್ಸ್. ನಾನು ಅವರ ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡ್ತಾ ಹೋಗ್ತೇನೆ. ಅವರ ಹೈಟ್ ಎಂತ,
ಅವರದ್ದು ವೆಯ್ಟ್ ಎಂತ. ಈಗ ನನಗೆ ವೆಯ್ಟಿದ್ದು ಎವರೇಜ್ ಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ನಾನು ಪ್ರತಿ ಸ್ಟೂಡೆಂಟ್ಸ್ದು ವೆಯ್ಟನ್ನು ನೋಡ್ತೇನೆ. ಇಲ್ಲಿ ಕ್ಲಿಯರ್ ಆಯಿತು ಅಂದ್ಕೊಳ್ತೇನೆ. ಈಗ ಪಾಪ್ಯುಲೇಷನ್ ಯೂನಿಟ್ಸ್ ಅಂದರೆ ಅರ್ಥ ಆಯಿತು. ಪಾಪ್ಯುಲೇಷನ್ ಅಂದರೆ ಎಂತ? ಪಾಪ್ಯುಲೇಷನ್ ಅಂತ ಹೇಳಬೇಕಾದ್ರೆ ಇನ್ನೊಂದು ಹೆಸರು ಉಂಟು, ಯೂನಿವರ್ಸ್ ಅಂತ ಕೂಡ ಹೇಳ್ತಾರೆ. ಈಗ ಒಂದೊಂದು ಸ್ಟೂಡೆಂಟನ್ನು ನಾನೆಂತ ಹೇಳ್ತೇನೆ, ಯೂನಿಟ್ ಅಥವಾ ಇಂಡಿವಿಜುವಲ್ಸ್ ಅಂತ ಹೇಳ್ತೇನೆ, ಕರೆಕ್ಟಾ? ಟೋಟಲ್ ಸೆಟ್ ಆಫ್ ಯೂನಿಟ್ಸ್ ಅಂತ ಹೇಳ್ತೇನೆ ಪಾಪ್ಯುಲೇಷನ್ ಅಂತ ಹೇಳ್ತೇನೆ. ಈಗ ನಾನೆಂತ ಹೇಳ್ತೇನೆ, ನನ್ನ ಸ್ಟೂಡೆಂಟಿದ್ದು ಹೈಟ್ ಬೇಕು, ಅವರೇಜ್ ಹೈಟ್ ಬೇಕು ಅಂತ. ಆಗ ನನಗೆ ಪಾಪ್ಯುಲೇಷನ್ ಯಾರಾಯಿತು? ನನ್ನ ಸ್ಟೂಡೆಂಟ್ಸ್ ಯಾರೆಲ್ಲ ನನ್ನ ಅಂಡರ್ ಕಲಿತಾ ಇದ್ದಾರೆ ಅವರೆಲ್ಲ ನನ್ನ ಪಾಪ್ಯುಲೇಷನ್ ಆದರು. ಈಗ ಫಾರ್ ಎಕ್ಸಾಂಪಲ್ ನಾನು ಎಸ್ ವಿ ಎಸ್ ಕಾಲೇಜಿನ ಸ್ಟೂಡೆಂಟ್ಸಿದ್ದು ನನಗೆ ಹೈಟ್ ಅವರೇಜ್ ಬೇಕು ಅಂತಿದ್ರೆ ಎಸ್ ವಿ ಎಸ್ ಇನ್ಸ್ಟಿಟ್ಯೂಷನ್ ಅಂಡರ್ ಯಾರೆಲ್ಲ ಸ್ಟೂಡೆಂಟ್ಸ್ ಬರ್ತಾರೆ, ಎಷ್ಟೆಲ್ಲ ಸ್ಟೂಡೆಂಟ್ಸ್ ಬರ್ತಾರೆ, ಎಲ್ಲ ಸೆಟ್ ಉಂಟಲ್ಲ ಅದು ಪಾಪ್ಯುಲೇಷನ್. ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ವಿಲ್ ಬಿ ಮೈ ಯೂನಿಟ್ಸ್. ಇಷ್ಟು ಕ್ಲಿಯರ್ ಆಯಿತು ಅಂದ್ಕೊಳ್ತೇನೆ. ನೆಕ್ಸ್ಟ್ ಪಾಪ್ಯುಲೇಷನ್ ಅಂಡರ್ ಕೂಡ ಫೈನೈಟ್ ಪಾಪ್ಯುಲೇಷನ್ ಮತ್ತು ಇನ್ಫೈನೈಟ್ ಪಾಪ್ಯುಲೇಷನ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಏನದು ಫೈನೈಟ್ ಪಾಪ್ಯುಲೇಷನ್ ಆ್ಯಂಡ್ ಇನ್ಫೈನೈಟ್ ಪಾಪ್ಯುಲೇಷನ್? ಫೈನೈಟ್ ಪಾಪ್ಯುಲೇಷನ್ ಅಂತ ಹೇಳಿದರೆ ನನಗೆ ಆ ಕೌಂಟಿಗೆ ಸಿಗ್ತಾರೆ, ಕೌಂಟೇಬಲ್. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದು ಒಳ್ಳೆ ಎಕ್ಸಾಂಪಲ್. ಎಂತ ಅಂತ ಹೇಳಿದರೆ ಈಗ ಒಂದು ಪಾರ್ಕಿಗೆ ಹೋಗಿ ಇಲ್ಲಿ ಫುಲ್ಲಿ ಗ್ರೋನ್ ಟ್ರೀಸ್ ಎಷ್ಟು ಉಂಟು ಅಂತ ಹೇಳಿದರೆ ಕೌಂಟೇಬಲ್, ಹೌದಾ ಅಲ್ವಾ? ಕೌಂಟೇಬಲ್, ಕೌಂಟ್ ಮಾಡಲಿಕ್ಕೆ ಸಿಗ್ತದೆ. ಅದೇ ಟ್ರೀಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಅಂತ ಹೇಳಿದರೆ ಸಣ್ಣ ಸಣ್ಣ ಪ್ಲ್ಯಾಂಟ್ಸ್ ಕೂಡ ಇನ್ಕ್ಲೂಡ್ ಆಗ್ತದೆ. ನಿಮಗೆ ಅದು ಕೌಂಟ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಕುತ್ಕೊಂಡು ಕೌಂಟ್ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಸೊ ಇದೆಂತಾಯಿತು? ಇನ್ಫೈನೈಟ್ ಆಯಿತು. ಕೌಂಟಿಗೆ ಸಿಗುವಂಥ ಪಾಪ್ಯುಲೇಷನನ್ನು ಅಂತ ಹೇಳ್ತೇವೆ ಫೈನೈಟ್, ಕೌಂಟಿಗೆ ಸಿಗದಂಥದ್ದನ್ನು ಅಂತ ಹೇಳ್ತೇವೆ ಇನ್ಫೈನೈಟ್. ಕ್ಲಿಯರ್? ನೆಕ್ಸ್ಟ್ ಸ್ಯಾಂಪಲ್. ಇದು ಎಷ್ಟು ಒಳ್ಳೆ ಟಾಪಿಕ್ ಅಂದರೆ ಸ್ಯಾಂಪಲ್. ಇದರ ಮೇಲೆ ಸ್ಯಾಂಪಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳುವ ಒಂದು ದೊಡ್ಡನೇ ಟಾಪಿಕ್ಸ್ ಉಂಟು. ಅಂದರೆ ಈಗ ಇದು ಸಣ್ಣ ಟಾಪಿಕ್ ಸ್ಯಾಂಪಲ್ ಅಂತ ಹೇಳೋದು, ಅದು ಎಷ್ಟು ಯೂಸ್ಫುಲ್ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸ್ ಇದ್ದು ಹೈಟ್ ಬೇಕು ಅಂತ ಹೇಳ್ತೇನೆ. ಈಗ ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸ್ ಇದ್ದು ಅಂತ ಹೇಳಿದರೆ ಡಿಗ್ರಿ, PU, MSc ಎಲ್ಲರೂ ಬಂದರು ಅಂತ ಆಯಿತು, ಹೌದಾ? ಆಯಿತು, ಒಂದೇ ಕಾಲೇಜ್ ಅಲ್ಲ, ಸೋ ಮೆನಿ ಕಾಲೇಜಸ್. ಸೊ ಎಷ್ಟೋ ಕಾಲೇಜ್ ಆಯಿತು ಬಿಡಿ, ನಾನು ಕರ್ನಾಟಕ ಅಂತ ಇಟ್ಕೊಂಡ್ರೂ ಸಾಕು, ಎಷ್ಟು ಕಾಲೇಜ್ ಸಿಗಲಿಲ್ಲ ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸ್ ಅಲ್ವಾ? ಈಗ ನಾನು ಎಂತ ಮಾಡ್ತೇನೆ, ಒಬ್ಬೊಬ್ಬನೇ ಹೋಗಿ ಲೆಕ್ಕ ಹಾಕೋದು ಈಸಿ ಕಾನ್ಸೆಪ್ಟ್, ಅದು ಮುಗೀತದಾ? ಇಲ್ಲ. ಸೊ ನಾನೇನು ಮಾಡ್ತೇನೆ, ಆ ಕಾಲೇಜಿದ್ದು ಒಂದು ಪರ್ಟಿಕ್ಯುಲರ್ ವೇ ಅಂದರೆ ಸೆಲೆಕ್ಷನ್ ಮಾಡಲಿಕ್ಕೆ ಸಮ್ ಕಂಡೀಷನ್ಸ್ ಉಂಟು, ಆ ಕಂಡೀಷನ್ ಎಲ್ಲ ಫಾಲೋ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ತೇನೆ. ಒಂದೊಂದು ಕಾಲೇಜಿನ ಒಂದು 10 ಸ್ಟೂಡೆಂಟ್ಸ್ ಹಾಗೆ ಕರ್ಕೊಂಡೋಗಿ ಅವರದ್ದು ಎಂಥದ್ದು ಹೈಟ್ ಚೆಕ್ ಮಾಡಿ ನಾನು ಕನ್ಕ್ಲೂಷನ್ ಕೊಡ್ತೇನೆ. average height of statistics students in Karnataka is something this much ಅಂತ 170 centimeters ಏನು ಅಂತ ಹೇಳ್ತೇನೆ ನಾನು. ಕ್ಲಿಯರಾ? ಈಗ ನಾನು ಸೆಲೆಕ್ಟ್ ಮಾಡಿದವರು ಎಂತಾದರೂ ಅಷ್ಟು ಸೆಲೆಕ್ಟ್ ಮಾಡಿದ ಜನ, ನಾನು 10 ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿದ್ದೇನಲ್ಲ ಪ್ರತಿಯೊಂದು ಕಾಲೇಜಿಂದ ಅಷ್ಟು ಜನ ಇಡೀ ಕರ್ನಾಟಕದ ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸ್ಗೆ ಎಂತಾದರೂ ರೆಪ್ರೆಸೆಂಟೇಷನ್ ಆಯ್ತಲ್ಲ. ಸೊ ದಿಸ್ ಸ್ಯಾಂಪಲ್ ಈಸ್ ವಾಟ್ ರೆಪ್ರೆಸೆಂಟೇಟಿವ್ ಪಾರ್ಟ್ ಆಫ್ ಪಾಪ್ಯುಲೇಷನ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪಲ್ ವರ್ಡ್ಸಲ್ಲಿ ಎಕ್ಸಾಂಪಲ್ ಕೊಡಬೇಕು ಅಂತಾದರೆ, ನೀವೀಗ ಅನ್ನ ಬೇಯಲಿಕ್ಕೆ ಇಡ್ತೀರಿ ಅಂತ ಹೇಳುವಾಗ ಅನ್ನ ಬೆಂದಿದೆ ಇಲ್ವ ಅಂತ ನೀವು ಹೇಗೆ ಚೆಕ್ ಮಾಡ್ತೀರಿ? ಪ್ರತಿಯೊಂದು ಅಗಳು ತೆಗೆದು ಚೆಕ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಅನ್ನಕ್ಕೆ ಕೈ ಹಾಕಿ, ಅನ್ನದ ಪಾತ್ರೆಗೆ ಕೈ ಹಾಕಿ ಚೆಕ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ನೀವೇನು ಮಾಡ್ತೀರಿ, ಒಂದು ಸ್ಪೂನಲ್ಲಿ ಸ್ವಲ್ಪ ಅಮೌಂಟ್ ತೆಗೆದು ಅದನ್ನು ಚೆಕ್ ಮಾಡ್ತಾ ಬರ್ತೀರಿ. ಅದು ಬೆಂದಿದೆ ಅಂತಾದರೆ ಎಂತಾಯಿತು, ನಿಮಗೆ ಪೂರ ಅನ್ನ ಬೆಂದಿದೆ ಅಂತ ನೀವು ಡಿಸೈಡ್ ಮಾಡೋದಿಲ್ವಾ? ಸೇಮ್ ಕಾನ್ಸೆಪ್ಟ್. ಆಗ ಆ ಚಮಚದಲ್ಲಿ ತೆಗೆದ ಅನ್ನ ಎಂತಾಯಿತು, ಅಥವಾ ನಾವು ತೆಗೆದ ಅನ್ನ ಅಥವಾ ನಾವು ಕಲೆಕ್ಟ್ ಮಾಡಿದ ಸ್ಟೂಡೆಂಟ್ ಎಂತಾಯಿತು, ರೆಪ್ರೆಸೆಂಟೇಷನ್ ಆಯಿತು ಅಷ್ಟು ಅನ್ನಕ್ಕೆ, ಹೌದಾ? ಆ ಒಳಗೆ ಬೆಂದಿದೆ ಇಲ್ವ ಅಂತ ಚೆಕ್ ಮಾಡಲಿಕ್ಕೆ ಇದು ರೆಪ್ರೆಸೆಂಟೇಷನ್ ಆಯಿತು. ಕ್ಲಿಯರ್? ನೆಕ್ಸ್ಟ್ ಈಗ ಸ್ಯಾಂಪಲ್ ನಿಮಗೆ ಅರ್ಥ ಆಯಿತು. ನೆಕ್ಸ್ಟ್ ಎಂತಾಯಿತು? ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ವಾಟ್ ಈಸ್ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್? ಈಗ ಫಾರ್ ಎಕ್ಸಾಂಪಲ್ ಕ್ವಾಂಟಿಟಿ ಕ್ವಾಲಿಟಿ ಅಂತ ನಿಮಗೆ ಬರ್ತಿದೆ. ಈಗ ಡ್ರೆಸ್ ಎಲ್ಲ ಬಂದರೆ ಕ್ವಾಲಿಟಿ ಹೇಗೆ ಉಂಟು ಡ್ರೆಸ್ ಇದು ಅಂತ ನಾವು ಹೇಳ್ತೇವೆ, ಹೌದಾ? ಅದೇ ನಾವೀಗ ಶುಗರ್ ಎಲ್ಲ ಬಂದರೆ ಎಷ್ಟು ಕ್ವಾಂಟಿಟಿ ಅಂತ ಹೇಳ್ತೇವೆ. ಅಂದರೆ ಕ್ವಾಂಟಿಟಿ ಅಂತ ಎಂತ ಮೆಷರೇಬಲ್, ಕರೆಕ್ಟಾ? ಕ್ವಾಲಿಟಿ ಇಸ್ ನಾಟ್ ಮೆಷರೇಬಲ್. ಕ್ಲಿಯರ್ ಅಲ್ಲ? ಸೊ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಎಂಥದ್ದು? ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್ ಆರ್ ನ್ಯೂಮರಿಕಲಿ ಮೆಷರೇಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನಾವು ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇವೆ. ಹೈಟ್ ನ್ಯೂಮರಿಕಲಿ ಮೆಷರ್ ಮಾಡಲಿಕ್ಕೆ ಆಗ್ತದೆ, ಎಷ್ಟು ಜನ ಕ್ಲಾಸಲ್ಲಿದ್ದಾರೆ, ನ್ಯೂಮರಿಕಲಿ ಮೆಷರೇಬಲ್, ಕರೆಕ್ಟಾ? ಅದೇ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಎಂತ? ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ನ್ಯೂಮರಿಕಲಿ ನಮಗೆ ಮೆಷರ್ ಮಾಡಲಿಕ್ಕೆ ಆಗೋದಿಲ್ಲ. ನ್ಯೂಮರಿಕಲಿ
ನಮಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗದಂಥ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಎಂತ ಹೇಳ್ತೇವೆ, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇವೆ. ಕರೆಕ್ಟಾ? ಸೊ ಈಗ ಸ್ಕಿನ್ ಕಲರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳಿದರೆ ನಮಗೆ ಅದನ್ನು ನ್ಯೂಮೆರಿಕಲ್ ಹೇಳಲಿಕ್ಕೆ ಆಗ್ತದೆ. ಇವನ್ನೊಂದು ಸ್ಕಿನ್ ಕಲರ್ 5, ಇವನ್ನೊಂದು ಸ್ಕಿನ್ ಕಲರ್ 6 ಅಂತ. ಆ ಥರ ನಮಗೆ ಮೆಷರ್ ಮಾಡಲಿಕ್ಕಾಗಲ್ಲ. ಡಾರ್ಕ್ ಬ್ರೌನ್ ಆ ಥರ ನಾವು ಮಾಡ್ತಾ ಹೋಗ್ತೇವೆ. ಅದು ನ್ಯೂಮೆರಿಕಲಿ ಆಗೋದಿಲ್ಲ. ನ್ಯೂಮೆರಿಕಲಿ ಅದೆಂತ ನಂಬರ್ಸ್ ಬೇಕು, ನಂಬರ್ಸ್ ಇಲ್ಲ, ನಂಬರ್ಸ್ ಕೊಡಲಿಕ್ಕೆ ಆಗೋದಿಲ್ಲ ನಮಗೆ. ಅಂಥದಕ್ಕೆ ನಾವೇನು ಹೇಳ್ತೇವೆ, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಈಸ್ ವೇರಿಯೇಬಲ್. ವೇರಿಯೇಬಲ್ ಅಂತ ಹೇಳಿದ್ರೆ ಎಂಥದ್ದು? ವೇರಿಯೇಬಲ್ ಅಂತ ಹೇಳಿದ್ದು ಎನಿ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್. ಈಗ ಯೂನಿಟ್ ಎಂಥದ್ದು? ಫಸ್ಟ್ ಕಾನ್ಸೆಪ್ಟ್. ಯಾರ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಸ್ಟಡಿ ಮಾಡ್ತೇವೆ ಅವ್ರು ನಮ್ಮ ಯೂನಿಟ್, ಹೌದಾ? ಸೊ ಯಾವುದೇ ಒಂದು ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜಸ್ ಫ್ರಮ್ ಲೈಕ್ ಯೂನಿಟ್ ಟು ಯೂನಿಟ್. ಕರೆಕ್ಟಾ? ಈಗ ನಾನು ಫಾರ್ ಎಕ್ಸಾಂಪಲ್ ಸ್ಕಿನ್ ಕಲರ್ ಸಹ ಒಂದು ಪರ್ಸನಿಂದ ಪರ್ಸನ್ಗೆ ಚೇಂಜ್ ಆಗ್ತದೆ. ಬಟ್ ಸ್ಕಿನ್ ಕಲರ್ ಇಸ್ ನಾಟ್ ಅ ವೇರಿಯೇಬಲ್. ಯಾಕೆ? It is not quantitative characteristics. So the quantitative characteristics which varies from unit to unit is called as variable. Example, height. Height ಯೂನಿಟಿಂದ ಯೂನಿಟಿಗೆ ಚೇಂಜ್ ಆಗ್ತಾ ಉಂಟು. ಪ್ರತಿಯೊಂದು ಸ್ಟೂಡೆಂಟ್ನ ಹೈಟ್ ನಮಗೆ ಚೇಂಜ್ ಕಾಣ್ತದೆ, ಹೌದಾ? ಸೊ ಎಂತಾಯಿತು? ಹೈಟ್ ಅಂತ ಹೇಳೋದು ಎಂತಾಯಿತು? ವೇರಿಯೇಬಲ್ ಆಯಿತು. ವೆಯ್ಟ್ ಈಸ್ ಆಲ್ಸೋ ಚೇಂಜಿಂಗ್ ವಿಚ್ ಇಸ್ ನ್ಯೂಮೆರಿಕಲಿ ಎಕ್ಸ್ಪ್ರೆಸ್. ಸೊ ಇಟ್ ಈಸ್ ಚೇಂಜಿಂಗ್ ಯೂನಿಟ್ ಟು ಯೂನಿಟ್. ಕರೆಕ್ಟಾ? ಸೊ ವಿಚ್ ಇಸ್ ವೇರಿಯೇಬಲ್. ಹಾಗಾದರೆ ಆಟ್ರಿಬ್ಯೂಟ್ ಎಂತ? ವೇರಿಯೇಬಲ್ ಅಂತ ಹೇಳಿದರೆ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್. ಅದೇ ನಮ್ಮ ಆಟ್ರಿಬ್ಯೂಟ್ ಏನಾಗ್ತದೆ? ವಿಚ್ ಇಸ್ ಅ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್. ಕ್ಲಿಯರ್? ಕರೆಕ್ಟ್ ಅರ್ಥ ಆಯಿತು ಇಲ್ಲಿ ತನಕ? ಈಗ ಪುನಃ ನಾನು ಲಿಮಿಟೇಷನಿಂದ ಒನ್ ಮೋರ್ ಟೈಮ್ ಹೇಳ್ತೇನೆ. ಇಲ್ಲಿ ತನಕ ಸರಿ ಕೇಳ್ಕೊಳ್ಳಿ. ದ ಫಸ್ಟ್ ಒನ್ ಈಸ್ ಲಿಮಿಟೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಏನಾಗ್ತದೆ? ಇಟ್ ಡಸ್ ನಾಟ್ ಡೀಲ್ ವಿತ್ ಇಂಡಿವಿಜುವಲ್ಸ್. ಇಂಡಿವಿಜುವಲ್ಸ್ ಅಂದರೆ ಈ ಇಂಡಿವಿಜುವಲ್ಸ್ ಅಂತ ನಾನು ಹೇಳ್ತಿಲ್ಲ. ಇಲ್ಲಿ ಇಂಡಿವಿಜುವಲ್ಸ್ ಅಂದರೆ ಎಂತಾಯಿತು? ಒಂದೇ ಒಬ್ಬನ ದಾಟ ಇಟ್ಕೊಂಡು ಇದು ಸ್ಟ್ಯಾಟಿಸ್ಟಿಕಲ್ ಸ್ಟೇಟ್ಮೆಂಟ್ ಅಂತ ನನಗೆ ಕೊಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಸುರೇಶ್ ಸ್ಕೋರ್ಡ್ 85 ಮಾರ್ಕ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಸ್ಟ್ಯಾಟಿಸ್ಟಿಕಲ್ ಸ್ಟೇಟ್ಮೆಂಟ್. ಅಥವಾ ಸುರೇಶ್ ಇದು ಏಜ್ 25 ಇಯರ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಸ್ಟ್ಯಾಟಿಸ್ಟಿಕಲ್ ಸ್ಟೇಟ್ಮೆಂಟ್. ಸುರೇಶ್ ಇದು 25, ಮಹೇಶ್ ಇದು ಸಮಥಿಂಗ್ 19. ಓಕೆ, ಒಂದು ಗ್ರೂಪ್ ಆಫ್ ಸೆಟ್ಸ್ ಸಿಕ್ಕಿದ್ರೆ ಅಫ್ಕೋರ್ಸ್ ಅದು ಸ್ಟ್ಯಾಟಿಸ್ಟಿಕ್. ಯಾಕೆ? ಅದರಲ್ಲಿ ನಮ್ಗೆ ಏನಾದರೂ ಮೆಥಡ್ಸ್ ಹಾಕ್ಲಿಕ್ಕಾಗ್ತದೆ, ಏನಾದ್ರು ನಮಗೆ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕಾಗ್ತದೆ. ಕರೆಕ್ಟಾ? ಸೊ ಅದು ನಾವು ಎಲ್ಲಿ ಕಲ್ತಿದ್ದೇವೆ? ಕ್ಯಾರೆಕ್ಟರಿಸ್ಟಿಕ್ಸಲ್ಲಿರೋ ಬಂದಿದೆ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಂತ. ಕರೆಕ್ಟಾ? ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಇಸ್ ನಥಿಂಗ್ ಬಟ್ ಸೇಮ್. ಇಂಡಿವಿಜುವಲಿ ನಾವು ಮಾಡಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಆಲ್ವೇಸ್ ಅ ಗ್ರೂಪ್ ಆಫ್ ಫ್ಯಾಕ್ಟ್ಸ್. ಗ್ರೂಪ್ ಆಫ್ ನಮಗೆ ಇಂಡಿವಿಜುವಲ್ಸ್ ಇದು ಫ್ಯಾಕ್ಟ್ಸನ್ನು ನಾವು ಇಟ್ಕೊಂಡು ಮಾಡ್ತೇವೆ ಅಂತ. ಓಕೆ, ಸೆಕೆಂಡ್ ಒನ್, ಇಟ್ ಡಸ್ ನಾಟ್ ಡೀಲ್ ವಿತ್ ಕ್ವಾಲಿಟೇಟಿವ್ ಡಾಟಾ. ಅಂದರೆ ಕ್ವಾಲಿಟೇಟಿವ್ ಡಾಟಾ ಒಟ್ಟಿಗೆ ನಮಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನೂ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕಲ್ ಡಾಟಾ ಆರ್ ಟ್ರೂ ಓನ್ಲಿ ಆನ್ ಆ್ಯನ್ ಎವರೇಜಸ್. ಕರೆಕ್ಟಾಗಿ ನಮಗೆ ಸಿಕ್ಕಿದ ರಿಸಲ್ಟ್ ಸರಿ ಉಂಟು, ಪರ್ಫೆಕ್ಟ್ ಉಂಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎವರೇಜ್ ಆಗಿ ಇದು ಸರಿ ಇರ್ಬೋದು ಅಂತ ಹೇಳಬೇಕಷ್ಟೇ. ನೆಕ್ಸ್ಟ್, ಓನ್ಲಿ ಎಕ್ಸ್ಪರ್ಟ್ಸ್ ಕ್ಯಾನ್ ಮೇಕ್ ದ ಬೆಸ್ಟ್ ಪಾಸಿಬಲ್ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಅಂದರೆ ಕಾಮನ್ ಮ್ಯಾನಿಗೆಲ್ಲ ಇದು ಆಗದಂಥ ಕೆಲಸ, ಓನ್ಲಿ ಎಕ್ಸ್ಪರ್ಟ್ಸಿಗೆ ಇದು ಸುಟೇಬಲ್. ಕ್ಲಿಯರ್? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತ ಹೇಳಿದರೆ, ಈಗ ಹೈಟ್ ಇದು ನನಗೆ ಎವರೇಜ್ ಹೈಟ್ ಅಂತ ಬೇಕು ಅಂತಿದ್ರೆ, ಈಗ ಮೇಡಮ್ ಮಾರ್ಕ್ಸ್ ತಗೊಳ್ಳಿ, ನನಗೆ ಒಂದು ಸಬ್ಜೆಕ್ಟಲ್ಲಿ 50 ಸಿಕ್ಕಿದೆ, ಇನ್ನೊಂದು ಸಬ್ಜೆಕ್ಟಲ್ಲಿ 45 ಸಿಕ್ಕಿದೆ. ನನ್ನ ಎವರೇಜ್ ಮಾರ್ಕ್ಸ್ ಎಷ್ಟಾಯಿತು? 50 + 45 ಡಿವೈಡೆಡ್ ಬೈ 2, ಹೌದಾ? ಅದರ ಬದಲು ನಾನು ಇಲ್ಲ ನನಗೆ 50 ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳಲಿಕ್ಕಾಗ್ತದಾ? ಎವರೇಜ್ ನನಗೆ 50 ಅಥವಾ ಎವರೇಜ್ ನನಗೆ 45 ಹೇಳಲಿಕ್ಕಾಗೋದಿಲ್ಲ. ಸೊ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡಲಿಕ್ಕೆ ಎಕ್ಸ್ಪರ್ಟ್ಸಿಗೆ ಮಾತ್ರ ಸಾಧ್ಯ ಅಂತ. ನೆಕ್ಸ್ಟ್, ಯೂನಿಫಾರ್ಮಿಟಿ ಬೇಕು ಅಥವಾ ಹೊಮೋಜಿನಿಟಿ ಬೇಕು. ಹೊಮೋಜಿನಿಟಿ ಅಂದರೆ ಎಂಥದ್ದು? ಸೇಮ್ ಇರಬೇಕು. ಹೆಟ್ರೋಜಿನಿಟಿ ಅಂದರೆ ಡಿಫ್ರೆಂಟ್. ಹೊಮೋಜಿನಿಟಿ ಅಂದರೆ ಸೇಮ್. ಪರ್ಸನ್ ಇದೊಟ್ಟಿಗೆ ಎಲಿಫೆಂಟ್ ಇದು ವೆಯ್ಟ್ ನಾನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಪರ್ಸನ್ ಒಟ್ಟಿಗೆ ಪರ್ಸನ್ ಇದೆ ನೋಡಬೇಕು. ಆಯ್ತು, ಯೂನಿಫಾರ್ಮಿಟಿ ಅಂತ ಹೇಳಿ ಇನ್ನೊಂದು ಅರ್ಥದಲ್ಲಿ ತಗೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೈಟನ್ನು ಎಂತ ಅಂತ ಬರ್ತಿರೋದಿಲ್ಲ ಮೇಲೆ, ಸ್ಟಾರ್ಟ್ ಮಾಡೋದು ನಾನು ಸೆಂಟಿಮೀಟರಲ್ಲೇ ಫೈಂಡ್ ಔಟ್ ಮಾಡಿ ಸ್ಟಾರ್ಟ್ ಮಾಡಿರ್ತೇನೆ. 160 ಸೆಂಟಿಮೀಟರ್, 165 ಸೆಂಟಿಮೀಟರ್ ಅಂತ ಬರ್ಕೊಂಡು ಬರ್ತಿರ್ತೇನೆ. ಸಡನ್ ನಾನು 6 ಫೀಟ್ ಅಂತ ಬರ್ತೇನೆ ನಡುವಲ್ಲಿ. ಎಲ್ಲನೂ ಸೆಂಟಿಮೀಟರ್ ಇರುವಾಗ ಯಾರಾದರೂ 6 ಫೀಟ್ ಅಂತ ತಗೊಳ್ತಾರ? 6 ಸೆಂಟಿಮೀಟರ್ ಯಾವುದಾದ್ರೂ ಪರ್ಸನ್ 6 ಸೆಂಟಿಮೀಟರ್ ಇರಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಸೊ ಯೂನಿಫಾರ್ಮಿಟಿ ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ಅಷ್ಟು ಕೇರ್ಫುಲ್ ಆಗಿ ಇರಬೇಕು. ನೆಕ್ಸ್ಟ್, ಈಸಿಲಿ ಮಿಸ್ಯೂಸ್ಡ್. ಇದು ಯಾರಿಂದ ಆಗೋದು? ಮಿಸ್ಯೂಸರ್ಸ್ ಇರ್ತಾರೆ, ಕೆಲವು ಸೆಲ್ಫಿಶ್ ಪೀಪಲ್ಸ್ ಇರ್ತಾರೆ. ಅವರ ಸೆಲ್ಫಿಶ್ ಮೋಟಿವ್ಸ್ಗೋಸ್ಕರ ನಮ್ಮ ಡಾಟಾವನ್ನು ಅವರು ಸ್ವಲ್ಪ ಆಲ್ಟರ್ ಮಾಡ್ತಾರೆ, ಆಚೆ ಈಚೆ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ನನ್ನ ಸ್ಟೂಡೆಂಟ್ಸ್ ಹುಷಾರಿದ್ದಾರೆ ಅಂತ ತೋರಿಸ್ಬೇಕಾದ್ರೆ ನಾನು ನನ್ನ ಮಾರ್ಕ್ಸ್ ಚೇಂಜ್ ಮಾಡ್ತೇನೆ, ಹೌದಾ? ಅಂಥದ್ದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೂಫ್ ಇರ್ತದೆ ನಮ್ಮ ಕೈಯಲ್ಲಿ.
ಅದು ಸಹ ನನಗೆ ಒಂದು ಎಕ್ಸಾಂಪಲ್ ಹೇಳಿದ್ದು. ಈಗ ನನಗೆ ಎಂಥದ್ದು ಈಗ ಡಿಪಾರ್ಟ್ಮೆಂಟಲ್ಲಿ ಇದ್ದು ನನಗೆ ಈಗ ನೀವು ನೋಡಿ APL BPLಗೋಸ್ಕರ ಎಲ್ಲ ಆಲ್ಟರ್ ಮಾಡ್ತಾರೆ, ಎಂಥದ್ದು ಇನ್ಕಮನ್ನು ಹೆಚ್ಚು ಕಮ್ಮಿ ಮಾಡ್ತಾರೆ. ನಂಬರ್ಸ್ ಯಾರು ಬಂದು ನೋಡ್ಲಿಕ್ಕೆ ಆಗ್ತದೆ? ಇನ್ಕಮ್ ಸರ್ಟಿಫಿಕೇಟ್ ಇದ್ದವರಿಗಾದರೆ ಆಗ್ತದೆ, ಕೆಲವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಸಹ ಮಾಡಿರೋದಿಲ್ಲ. BPL ಸಿಗಬೇಕಂತ ಹೇಳಿ ನನಗೆ ಸ್ಯಾಲ್ರಿಯೇ ಕಮ್ಮಿ ಅಂತ ಮಾಡ್ತಾರೆ, ಅಥವಾ ನನಗೆ ಜಾಗವೇ ಇಲ್ಲ ಅಂತೆಲ್ಲ ಎಂಥದ್ದು ಆಚೆ ಈಚೆ ಎಲ್ಲ ಮಾಡ್ತಾರೆ. ಸೊ ಅಂಥದ್ದೆಲ್ಲ ಯಾರು ಮಾಡೋದು? ಮಿಸ್ಯೂಸರ್ಸ್, ಹೌದಾ? ಸೊ ಅಂಥ ಮಿಸ್ಯೂಸರ್ಸಿಂದಾಗಿ ಸ್ಟ್ಯಾಟಿಸ್ಟಿಕ್ ಮೇಲೆ ಟ್ರಸ್ಟ್ ಹೋಗಿದೆ. ತುಂಬ ಜನಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಟ್ರಸ್ಟೇ ಇಲ್ಲ, ಡಿಸ್ಟ್ರಸ್ಟ್ ಅಂತ ಹೇಳೋದು ಅದಕ್ಕೆ. ಅದೀಗ ನನಗೆ ಬೇಕು ಅಂತಾದರೆ ಆ ಟ್ರಸ್ಟ್ ಬರಬೇಕಾದ್ರೆ ಉಳಿಸ್ಕೊಳ್ಬೇಕಾದ್ರೆ ಎಂತ ಮಾಡಬೇಕು? ಲಿಮಿಟೇಷನ್ಸನ್ನು ಚೆಂದ ಫಾಲೋ ಮಾಡಬೇಕು, ಸರಿಯಾಗಿ ಫಾಲೋ ಮಾಡಬೇಕು. ಲಿಮಿಟೇಷನ್ ಸರಿ ಫಾಲೋ ಆದರೆ ಡಿಸ್ಟ್ರಸ್ಟ್ ಅಂತ ಪ್ರಾಬ್ಲಮ್ ಹುಟ್ಕೊಳ್ಳೋದೇ ಇಲ್ಲ. ಕ್ಲಿಯರಾ? ನೆಕ್ಸ್ಟ್ ಎಂತಾಯಿತು? ಸಮ್ ಕಾನ್ಸೆಪ್ಟ್ಸ್. ಯೂನಿಟ್ ಆರ್ ಇಂಡಿವಿಜುವಲ್ಸ್. ಯೂನಿಟ್ ಆರ್ ಇಂಡಿವಿಜುವಲ್ಸ್ ಅಂತದ್ದು ಹೂಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ಸ್ಟಡಿಡ್, ಅವರನ್ನು ನಾವೆಂತ ಹೇಳ್ತೇವೆ? ಯೂನಿಟ್ಸ್ ಅಂತ ಹೇಳ್ತೇವೆ. ಹಾಗೆ ಪಾಪ್ಯುಲೇಷನ್ ಸೆಟ್ ಆಫ್ ಅಥವಾ ಟೋಟಾಲಿಟಿ ಆಫ್ ಯೂನಿಟ್ಸ್, ಸೆಟ್ ಆಫ್ ಯೂನಿಟ್ಸ್. ಪ್ರತಿಯೊಂದು ಈಗ ಯೂನಿಟ್ಸ್ ಅಂದರೆ ಒಬ್ಬ ಸ್ಟೂಡೆಂಟ್, ನನಗೆ ಹೈಟ್ ನೋಡಬೇಕು, ಆ ಒಂದೊಂದು ಸ್ಟೂಡೆಂಟ್ ಬಿಕಮ್ಸ್ ನನ್ನ ಯೂನಿಟ್ಸ್, ಹೌದಾ? ಆದರೆ ನನ್ನ ಪಾಪ್ಯುಲೇಷನ್ ಎಂತಾಯಿತು? ಎಂಟೈರ್ ಸ್ಟೂಡೆಂಟ್ಸ್ ಅನ್ನೋದು ಪಾಪ್ಯುಲೇಷನ್ ಆಯಿತು, ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಅದರಲ್ಲೂ ಫೈನೈಟ್ ಮತ್ತು ಇನ್ಫೈನೈಟ್. ಫೈನೈಟ್ ಅಂತ ಹೇಳಿದರೆ ನನಗೆ ಪಾಪ್ಯುಲೇಷನನ್ನು ಕೌಂಟ್ ಮಾಡಲಿಕ್ಕಾಗ್ತದೆ, ಇನ್ಫೈನೈಟ್ ಅಂದರೆ ಪಾಪ್ಯುಲೇಷನ್ ನಮಗೆ ಕೌಂಟ್ ಮಾಡಲಿಕ್ಕಾಗೋದಿಲ್ಲ. ನೆಕ್ಸ್ಟ್ ಈಸ್ ಸ್ಯಾಂಪಲ್. ಸ್ಯಾಂಪಲ್ ಈಸ್ ಅ ರೆಪ್ರೆಸೆಂಟೇಟಿವ್ ಪಾರ್ಟ್ ಆಫ್ ಪಾಪ್ಯುಲೇಷನ್. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್. ಕ್ವಾಂಟಿಟೇಟಿವ್ ಅಂದರೆ ನ್ಯೂಮರಿಕಲಿ ಮೆಷರೇಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಕಾಲ್ಡ್ ಆಸ್ ಕ್ವಾಂಟಿಟೇಟಿವ್. ನ್ಯೂಮರಿಕಲಿ ಮೆಷರ್ ಮಾಡಲಿಕ್ಕಾಗದಂಥದ್ದು ಅಂತ ಹೇಳ್ತೇವೆ, ವಿಚ್ ಈಸ್ ನಾಟ್ ಮೆಷರ್ಡ್ ನ್ಯೂಮರಿಕಲಿ, ಅದಕ್ಕೆ ಅಂತ ಹೇಳ್ತೇವೆ ಕ್ವಾಲಿಟೇಟಿವ್ ಅಂತ ಹೇಳ್ತೇವೆ. ಕ್ವಾಂಟಿಟಿ ಕ್ವಾಲಿಟಿ ಸರಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ವೇರಿಯೇಬಲ್. ವೇರಿಯೇಬಲ್ ಅಂದರೆ ಇಟ್ ಶುಡ್ ಬಿ ಅ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್, ನ್ಯೂಮರಿಕಲಿ ಮೆಷರ್ ಮಾಡಲಿಕ್ಕೆ ಆಗಬೇಕು, ಪ್ಲಸ್ ಇಟ್ ಚೇಂಜಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಯೂನಿಟ್ಸ್ ಟು ಯೂನಿಟ್. ಕ್ಲಿಯರ್? ಅದಕ್ಕೆ ಅಂತ ಹೇಳ್ತೇವೆ ವೇರಿಯೇಬಲ್ ಅಂತ ಹೇಳ್ತೇವೆ. ಆಟ್ರಿಬ್ಯೂಟ್ ಅಂದರೆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್. ಕ್ಲಿಯರ್ ಅಲ್ಲ? ಸ್ಕಿನ್ ಕಲರ್ ಕ್ವಾಲಿಟಿ, ಹೈಟ್ ಕ್ವಾಂಟಿಟಿ. ಇಷ್ಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಈಸ್ ಡಿಸ್ಕ್ರೀಟ್. ಎರಡು ಟೈಪ್ ಆಫ್ ನಿಮಗೆ ವೇರಿಯೇಬಲ್ಸ್ ಬರ್ತದೆ. ವೇರಿಯೇಬಲ್ಸ್ ಅಂತಾರೆ ಅಂದರೆ ನ್ಯೂಮರಿಕಲ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಬೇಕು, ಅದರಲ್ಲಿ ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್ ಅಂತ. ಡಿಸ್ಕ್ರೀಟ್ ಅಂದರೆ ಎಂಥದ್ದು? ಡಿಸ್ಕ್ರೀಟ್ ಅಂದರೆ ಓನ್ಲಿ ಸ್ಪೆಸಿಫೈಡ್ ವ್ಯಾಲ್ಯೂಸನ್ನು ತಗೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ರೆ ಬೆಂಚಸ್, ಈ ಕ್ಲಾಸಲ್ಲಿ ಎಷ್ಟು ಬೆಂಚ್ ಉಂಟು ಅಂತ ಲೆಕ್ಕ ಮಾಡಲಿಕ್ಕೆ ಹೇಳಿದರೆ 1 2 3 4, 1.5 ಬೆಂಚ್ ಉಂಟು, 2.5 ಬೆಂಚ್ ಉಂಟು, ಹಾಗೆ ಯಾರು ಸಹ ಹೇಳುವುದಿಲ್ಲ. 1 ಬೆಂಚ್ ಉಂಟು, 2 ಬೆಂಚ್ ಉಂಟು, 3 ಬೆಂಚ್ ಉಂಟು. ಇಟ್ ಟೇಕ್ಸ್ ಓನ್ಲಿ ಸ್ಪೆಸಿಫೈಡ್ ವ್ಯಾಲ್ಯೂಸ್. 1.5 1.555 ಇದೆಲ್ಲ ತಗೊಳ್ಳಿಕ್ಕೆ ಆಗೋದಿಲ್ಲ ನಮಗೆ, ಅರ್ಥ ಆಯ್ತಾ? ಸೊ ಇದೆಂತಾಯಿತು? ಡಿಸ್ಕ್ರೀಟ್ ವೇರಿಯೇಬಲ್ ಆಯಿತು, ವಿಚ್ ಟೇಕ್ಸ್ ಓನ್ಲಿ ಸ್ಪೆಸಿಫೈಡ್ ವ್ಯಾಲ್ಯೂಸ್. ಅದು ನಮ್ಮದು ಕಂಟಿನ್ಯೂಸ್ ಎಂತ ಮಾಡ್ತದೆ? ಒಂದು ವೈಡ್ ರೇಂಜಲ್ಲಿ ವ್ಯಾಲ್ಯೂಸ್ ಅಂತ ತಗೊಳ್ತದೆ. ಇಟ್ ಟೇಕ್ಸ್ ಇನ್ ದ ರೇಂಜ್, ವೈಡ್ ರೇಂಜಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇನ್ಕಮ್ ಅಂತೇಳಿ ತಗೊಂಡ್ರೆ ಒಬ್ಬನಿಗೆ 50 ರೂಪಾಯಿ ಇರ್ಬೋದು, ಇನ್ನೊಬ್ಬನಿಗೆ 50.5 ಹಾಗೆ ಸಹ ಇರ್ಬೋದು. ಸೊ ಅದರಲ್ಲ ನನಗೆ ಎಂಥದ್ದು ಸ್ಪೆಸಿಫೈಡ್ ವ್ಯಾಲ್ಯೂಸ್ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಅರ್ಥಾತ್ ಹೈಟ್ ಕೂಡ ಅಷ್ಟೇ, ಒಬ್ಬ 170 ಇರ್ಬೋದು, ಇನ್ನೊಬ್ಬ 170.1 170.2. ಇದೆಲ್ಲ ಎಂತಾಯಿತು? ಕಂಟಿನ್ಯೂಸ್ ಆಯಿತು, ಕಂಟಿನ್ಯೂಸ್ ವೇರಿಯೇಬಲ್ ಅಂತ. ಕ್ಲಿಯರಾ? ಸೊ ಯಾವುದೆಲ್ಲ ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್. ಇಲ್ಲಿ ಬರ್ತೇನೆ ನಾನು ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಸ್. ಎಂತ ಇದು? ಯಾವುದನ್ನು ಬರುವುದು? ವೇರಿಯೇಬಲ್ಸ್ ಅಂತ ಬರುವುದು. ವೇರಿಯೇಬಲ್ಸ್ ಅಂತ ಎಂಥದ್ದು? ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್, ನ್ಯೂಮರಿಕಲಿ ಮೆಷರ್ ಮಾಡಲಿಕ್ಕೆ ಆಗಬೇಕು ಅಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಯೂನಿಟಿಂದ ಯೂನಿಟಿಗೆ ಚೇಂಜ್ ಆಗಬೇಕು, ಅದನ್ನು ವೇರಿಯೇಬಲ್ ಅಂತ ಹೇಳ್ತಾರೆ. ಆ ವೇರಿಯೇಬಲ್ ಎರಡು ಥರ, ಒಂದು ಡಿಸ್ಕ್ರೀಟ್, ಒಂದು ಕಂಟಿನ್ಯೂಸ್. ನೆಕ್ಸ್ಟ್ ಎಂತ ಬರ್ತದೆ? ಇದರಲ್ಲಿ ಸಹ ನಿಮಗೆ ಕ್ವಾಲಿಟೇಟಿವ್ ಡಾಟಾ ಮತ್ತು ಕ್ವಾಂಟಿಟೇಟಿವ್ ಡಾಟಾ ಅಂತ ಬರ್ತದೆ. ಆಗಲೇ ನಾನು ಹೇಳಿದ್ದೇನೆ ವಾಟ್ ಈಸ್ ಕ್ವಾಂಟಿಟಿ, ವಾಟ್ ಈಸ್ ಕ್ವಾಲಿಟಿ ಅಂತ, ಕರೆಕ್ಟಾ? ಕ್ವಾಂಟಿಟೇಟಿವ್ ಡಾಟಾ ಅಂತ ಹೇಳಿದರೆ ಡಾಟಾ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ನಂಬರ್ಸ್. ನಂಬರ್ಸಲ್ಲಿ ಇದ್ದರೆ ಕ್ವಾಂಟಿಟೇಟಿವ್, ನಂಬರ್ಸಲ್ಲಿ ಇಲ್ಲ ಅಂತ ಹೇಳಿದರೆ ಕ್ವಾಲಿಟೇಟಿವ್. ನೆಕ್ಸ್ಟ್ ಈಗ ಇದರ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟಲ್ಲಿ ನಿಮಗೆ ನಾಮಿನಲ್ ಡಾಟಾ ಮತ್ತು ಆರ್ಡಿನಲ್ ಡಾಟಾ ಬರ್ತದೆ. ಇದು ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಸಿಗೆಲ್ಲ ಕೇಳೋ ಸಾಧ್ಯತೆ. ಎಲ್ಲ ಡೆಫಿನೇಷನ್ಸ್ ತುಂಬ ಇಂಪಾರ್ಟೆಂಟ್, ನೋಟ್ಸಲ್ಲೆಲ್ಲ ಸಹ ಕವರ್ ಮಾಡಿ ಕೊಡ್ತೇನೆ. ಸೊ ನಾಮಿನಲ್ ಡಾಟಾ ಅಂದರೆ ನಾಮಿನಲ್ ಡಾಟಾ ಅರೇಂಜ್ಮೆಂಟ್ ಅಂದರೆ ಎಂತ? ಅಥವಾ ನಾಮಿನಲ್ ಥರ ನಾವು ಅರೇಂಜ್ ಮಾಡ್ತೇವೆ
ಮಾಡ್ತೇವೆ ಅಂದರೆ ಹೇಳಿದರೆ ಎಂಥದ್ದು, ಈಗ ಫಾರ್ ಎಕ್ಸಾಂಪಲ್ ಕ್ಲಾಸಲ್ಲಿ ರೋಲ್ ನಂಬರ್ ಕೊಡ್ತೇವೆ ನಾವು, ಅದಕ್ಕೆ ಯಾವುದೇ ಆರ್ಡರ್ ಇಲ್ಲ. ಈಗ ಒಬ್ಬನಿಗೆ ಫಸ್ಟ್ ಬಂದಿದೆ ರೋಲ್ ನಂಬರ್ 1 ಅಂತ ಹೇಳಿದೆ, ಅವ ಟಾಪ್ ಸ್ಟೂಡೆಂಟ್ ಅಥವಾ ಬಿಲೋ ಸ್ಟೂಡೆಂಟ್ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಸೊ ರೋಲ್ ನಂಬರ್ ಇಸ್ ಫಾರ್ ಐಡೆಂಟಿಫಿಕೇಶನ್ ಪರ್ಪಸ್ ನಾವು ಕೊಡ್ತಿರೋದು. ಅದೇ ಆರ್ಡಿನಲ್ ಆದರೆ ರ್ಯಾಂಕ್ ಅದೆಲ್ಲ ಎಂತ ಮಾಡ್ತೇವೆ ನಾವು ಆ ಪರ್ಸನ್ ಇದ್ದು ಮಾರ್ಕ್ಸ್ ಮೇಲೆ ಕೊಡ್ತೇವೆ, ಹೌದಾ? ದೇರ್ ಈಸ್ ಅ ಆರ್ಡರ್, ಸೊ ಇಟ್ ಈಸ್ ಅ ಆರ್ಡಿನಲ್. ನಾಮಿನಲ್ ಆದರೆ ಐಡೆಂಟಿಫಿಕೇಶನ್ ಪರ್ಪಸ್ ರೋಲ್ ನಂಬರ್. ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ ಎಂಡ್ ಆಯಿತು. ಇಷ್ಟು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನೇನಾದ್ರು ಡೌಟ್ ಇದ್ದರೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು.